ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಸಾಲೆ ಪುಡಿ ಯಾವ ಥರ ಮಾಡೋದು, 5 kgಗೆ ಎಷ್ಟು ಹಾಕಬೇಕು, 1 kgಗೆ ಎಷ್ಟು ಹಾಕಬೇಕು ಅಂತ ವಿಡಿಯೋ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. ಇದು ನಾನು ಮಾಡಿರೋದಲ್ಲ, ನಮ್ಮ ಅಮ್ಮ ಮಾಡಿರೋದು. ಮತ್ತೆ ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ಎಂಡ್ವರೆಗೂ ನೋಡಿ, ಗೊತ್ತಾಗುತ್ತೆ ನಿಮಗೆ. ಅರ್ಧ ಬರ್ಧ ಸ್ಕಿಪ್ ಮಾಡಿದ್ರೆ ವಿಡಿಯೋ ಗೊತ್ತಾಗಲ್ಲ. ಕೊನೆವರೆಗೂ ನೋಡಿ ಗೈಸ್. ನೋಡ್ತೀರಾ ಅಂದ್ಕೊಂಡಿದ್ದೀನಿ, ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ, ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲಿರಲಿ ಗೈಸ್. ಸಪೋರ್ಟ್ ಮಾಡಿ. ಇವತ್ತು ನಮ್ಮ ಮನೆ ನೋಡಿ ಗೈಸ್, ಎಲ್ಲ ರೆಡಿ ಆಗಿದೆ. ನಮ್ಮ ಮನೆ 5 kg ಧನಿಯಕ್ಕೆ ಮಸಾಲೆ ಪುಡಿ ಮಾಡಿಸ್ತಾ ಇರೋದು. 5 kgಗೆ ಎಷ್ಟೆಷ್ಟು ಬೇಕು ಅಂತ ತೋರಿಸ್ತಾ ಇದ್ದೀನಿ. 5 kg ಧನಿಯಾ, 1 kg ಬ್ಯಾಡಗೆ ಮೆಣಸಿಕಾಯಿ, 1 kg ಗುಂಟೂರು ಮೆಣಸಿಕಾಯಿ, 1 kg ಕಡಲೆ, ಉದ್ದಿನಬೇಳೆ, 1/4 kg ಕಡಲೆಬೇಳೆ, 1/4 kg ಹೆಸರು ಕಾಳು, 1 kg ಕಡಲೆಕಾಳು, 1.5 kg ಮೆಣಸಿನ್ಕಾಯಿ, 1 kg ಜೀರಿಗೆ, 1 ಹೆಸರುಬೇಳೆ, ಮೆಣಸು, ಚಕ್ಕೆ, ಲವಂಗ, 200 ಗ್ರಾಮ್ ಗಸಗಸೆ, ಅಚ್ಚೇರಕ್ಕಿ, ಸ್ವಲ್ಪ ಕರಿಬೇವು. ನೋಡಿ ಗೈಸ್, ಎಲ್ಲ ತೋರಿಸ್ತಾ ಇದ್ದೀನಿ. ನಾನಿವಾಗ ಫಸ್ಟು ಧನಿಯಾ ಹುರ್ಕೊಬಿಟ್ಟು, ಯಾವುದೇ ಆಗಲಿ ಗ್ಯಾಸು ಜಾಸ್ತಿ ಲೋ ಫ್ಲೇಮ್ಗೆ ಹುರ್ಕೊಬಿಡಿ. ಧನಿಯಾ ಹುರಿದಿದ್ದೀವಿ. ಧನಿಯಾನೂ ಅಷ್ಟೇ, ಯಾವುದೇ ಆಗಲಿ ಸ್ಲೋ ಮೀಡಿಯಮಾಗಿ ಹುರಿಸಿ, ಯಾವುದೇ ಆಗಲಿ ನಿಧಾನಕ್ಕೆ ಈ ಥರ ಹುರಿಬೇಕು. ನಮ್ಮ ಅತ್ತೆ ಹುರಿತಾ ಇದ್ದಾರೆ. ನಾನು 1 kg ಕಡಲೆಕಾಳು ಹಾಕಿದ್ದೀನಿ. 1 kg ಕಡಲೆಕಾಳು ಮತ್ತು 1 kg ಹೆಸ್ರು ಕಾಳು ನೋಡಿ ಎಲ್ಲ ಹುರ್ಕೊಂಡು ಧನಿಯಾ ಒಳಕ್ಕೆ ಹಾಕ್ತಿದ್ವಿ. ನೆಕ್ಸ್ಟು ನಮ್ಮಮ್ಮ ಕಡಲೆಬೇಳೆ ಸಾಂಬಾರು ಬೇಳೆ ಹುರ್ಕೋತಾ ಇದ್ದಾರೆ. ಅದು ಒಂದು ಅಚ್ಚಾರಾದರೆ ಸಾಕು ಸಾಂಬಾರು ಬೇಳೆನೂ. ಮತ್ತು ಇವಾಗ ಕಡಲೆಬೇಳೆ ಹುರ್ಕೋತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಜಾಸ್ತಿ ಒಲೆ ಜಾಸ್ತಿ ಮಾಡ್ಕೊಬೇಡಿ, ನಿಧಾನಕ್ಕೆ ಹುರ್ಕೊಳ್ಳಿ. ಯಾಕೆಂದರೆ ಪುಡಿನೂ ಟೇಸ್ಟ್ ಇರುತ್ತೆ. ಒಲೆ ಜಾಸ್ತಿ ಮಾಡ್ಕೊಬಿಟ್ರೆ ಪುಡಿ ಅಷ್ಟು ಥರ ಇದು ಬಂದ್ಬಿಡುತ್ತೆ. ನೋಡಿ ಕಡಲೆನೂ ಹುರ್ಕೊಂಡು ಇವಾಗ ಗಸಗಸೆ ಹಾಕಿದ್ದೀವಿ. ಗಸಗಸೆನೂ ಹುರ್ಕೋತಾ ಇದ್ದೀವಿ. ನೋಡಿ ಗಸಗಸೆ ಕಡಲೆ ಎಲ್ಲ ಒಂದಕ್ಕೆ ಹಾಕಿ. ಜೀರಿಗೆ ಮಾತ್ರ 1 kg ಬೇಕೇ ಬೇಕು. ಜೀರಿಗೆ, ಮೆಣಸು 200 ಗ್ರಾಮ್ ಎಲ್ಲ ಬೇಕೇ ಬೇಕು ಗೈಸ್. ತುಂಬ ಚೆನ್ನಾಗಿರುತ್ತೆ. ಅಳತೆ ತಕ್ಕಷ್ಟು ಮಾಡ್ಕೊಳ್ಳಿ. ನಮ್ಮನೆ 5 kg ಧನಿಯಕ್ಕೆ 1 kg ಬ್ಯಾಡಗೆ ಮೆಣಸಿಕಾಯಿ, 1 kg ಗುಂಟೂರು ಮೆಣಸಿಕಾಯಿ, 1.5 kg ಮಾಮೂಲಿ ಮೆಣಸಿಕಾಯಿ, 1 kg ಜೀರಿಗೆ, 1 kg ಕಡಲೆ, 1 kg ಕಡಲೆಕಾಳು, ಅರ್ಧ kg ಕಡಲೆಬೇಳೆ, 1/4 kg ಮೆಣಸು, 2 ಪಾಕೆಟ್ ಇದು ಗಸಗಸೆ. ನೋಡಿ ಈಗ ಚಕ್ಕೆ ಲಂಗೆ ಹುರ್ಕೋತದೆ. ಯಾವುದೇ ಆಗಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಗೈಸ್ 8:30ಗೆ ಸ್ಟಾರ್ಟ್ ಮಾಡಿದ್ದು. 8:30ಇಂದ ಗೈಸ್ ನಾವು 11 ಗಂಟೆ ತನಕ ಹುರಿದಿದ್ವಿ. ಅಷ್ಟು ನಿಧಾನಕ್ಕೆ ಹುರ್ಕೊಂಡಿದ್ವಿ ಗೈಸ್. ನೋಡಿ ಇದ್ರ ಜೊತೆಗೆ ಹಾಗೆ ನಾವು ಮಾಮೂಲಿ ಧನಿಯಾ ಪುಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಧನಿಯಾ ಪುಡಿಗೂ ರೆಡಿ ಮಾಡ್ತಾಯಿದ್ದೀವಿ. ಧನಿಯಾ ಪುಡಿಗೆ ಬೇಕಾಗಿರೋದು ಧನಿಯಾ ಮತ್ತು ಇದಕ್ಕೆ ಮಾಮೂಲಿ ಚಕ್ಕೆ, ಲವಂಗ, ಗಸಗಸೆ ಎಲ್ಲ ಒಂದು 55 ಗ್ರಾಮು, ಜಾಸ್ತಿ ಹಾಕೋಂಗಿಲ್ಲ. ಗಸಗಸೆ 50 ಗ್ರಾಮು, ಕಡಲೆ 50 ಗ್ರಾಮು, ಎಲ್ಲನೂ 55 ನೋಡಿ. ಕರಿಬೇವು, ಕಡಲೆ, ಇದು ಬರೀ ಧನಿಯಾ ಪುಡಿಗೆ ಕಡಲೆಬೇಳೆ, ಮೆಂತ್ಯ, ಮೆಣಸು, ಗಸಗಸೆ, ಉದ್ದಿನಬೇಳೆ, ಹೆಸರುಬೇಳೆ, ಹೆಸರು ಕಾಳು, ಧನಿಯಾ. ಇದಕ್ಕೆ ಬೇಕಾದಷ್ಟು. ಇದು ಮಾಮೂಲಿ ಮನೇಲಿ ಧನಿಯಾ ಪುಡಿ ಮಾಡಿಸ್ಕೊತಿಲ್ಲ ಗೈಸ್. ಮಟನ್ ಸಾರಿಗೆ, ಚಿಕನ್ ಸಾರಿಗೆ ಇದನ್ನು ಸಪ್ರೇಟ್ ಉಟ್ಕೋತಾ ಇದ್ದೀವಿ. ಅದು ಮತ್ತು ಸಪ್ರೇಟು, ಇದು ಸಪ್ರೇಟು. ಇದು 2 kg ಆಗಿತ್ತು. ಇದನ್ನೆಲ್ಲ ಸ್ವಲ್ಪನೇ ಹಾಕಿ ಗೈಸ್. ಬರೀ ಧನಿಯಾ ಪುಡಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು 10 ರೂಪಾಯಿಗೆ ಹೋಗ್ಬಿಟ್ಟು ಅಂಗಡೀಲಿ ಬರೀ ಧನಿಯಾ ಪುಡಿ ತಂದರೆ ಟೇಸ್ಟ್ ಇರೋಲ್ಲ. ಅದಕ್ಕೋಸ್ಕರ ಮನೇಲೇ ಮಾಡ್ಕೊಳ್ಳೋಣ ಬಿಡಿ ಗೈಸ್. 1 kg ಧನಿಯಾ ತಂದರೆ ಎಲ್ಲನೂ ಸ್ವಲ್ಪ ಹಾಕ್ಬಿಟ್ಟು ಮನೇಲಿ ಧನಿಯಾ ಪುಡಿ ಮಾಡ್ಕೋಬೋದು. ಫಸ್ಟ್ ಹುರಿದಿದ್ದು ಸಾಂಬಾರು ಪುಡಿ, ಇವಾಗ ಹುರಿತಾ ಇರೋದು ಧನಿಯಾ ಪುಡಿ. ಅದು ಹುಳಿ ಸಾರು, ಬೇಳೆ ಸಾರಿಗೆಲ್ಲ. ಇದು ನಾವು ಮಟನ್ ಸಾರಿಗೆ ಹಾಕ್ತೀವಿ. ಇದು ತುಂಬ ಚೆನ್ನಾಗಿರುತ್ತೆ. ಮಟನ್ ಸಾರಿಗೆ ಈ ಥರ ಹಾಕಿ ಬರೀ ಧನಿಯಾ ಪುಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗೆಲ್ಲ ಉಟ್ಕೋತಾ ಇದ್ದಾರೆ. ಇದು ಮಾಮೂಲಿ ಧನಿಯಾ ಪೌಡರ್ಗೆ ಇದೆಲ್ಲ ಜಾಸ್ತಿ ಬೇಕಾಗಿಲ್ಲ ಗೈಸ್. 55 ಗ್ರಾಮು, 50 ಗ್ರಾಮ್ ಜೀರಿಗೆ, 50 ಗ್ರಾಮ್ ಮೆಣಸೆಲ್ಲ. ಇದು ಕಮ್ಮಿ 55 ಗ್ರಾಮು ಹುರ್ಕೊಳ್ಳೋದು ನಾವು. ಇವನು ಕುತ್ಕೊಂಡೆಲ್ಲ ತಿಂತಾ ಇದ್ದಾನೆ. ಯಾವುದೇ ಆಗಲಿ ಗ್ಯಾಸ್ ಲೋ ಮೀಡಿಯಮ್ ಹಾಕ್ಬಿಟ್ಟು ಉರಿರಿ. ಯಾಕೆಂದರೆ ಟೇಸ್ಟ್ ಇರುತ್ತೆ, ಪುಡಿ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ದಪ್ಪಗೆ ಗ್ಯಾಸ್ ಹಚ್ಕೊಂಡು ಹುರಿದ್ಬಿಟ್ರೆ
ಎಲ್ಲನೂ ಸೀದೋಗುತ್ತೆ. ಆವಾಗ ಪುಡಿ ಜಾಸ್ತಿ ದಿನ ಬರಲ್ಲ, ಪುಡಿ ಟೇಸ್ಟ್ ಇರಲ್ಲ. ಅದಕ್ಕೋಸ್ಕರ ನೋಡಿ ಇವಾಗ ಸಾಸಿವೆ ಹುರಿತಾ ಇದ್ದೀವಿ. ಸಾಸಿವೆನೂ ಸುಮ್ಮನೆ ಹಿಂಗೆ ಹಾಕ್ಬಿಟ್ರೆ ಸಾಕು ಸಿಗ್ದೋಗುತ್ತೆ. ಯಾಕೆಂದರೆ ಇದು ಕಾಯ್ದಿರುತ್ತಲ್ಲ ಬಾಣಲೆ, ಅದಕ್ಕೋಸ್ಕರ ಎಲ್ಲ ಹುರಿದು ನೋಡಿ. ಇವನು ಟೈಮ್ ಪಾಸ್ ಮಾಡ್ತಾ ಇದ್ದಾನೆ ಆಟ ಆಡ್ಕೊಂಡು. ನಮ್ಮ ಅತ್ತೆ ಹುರಿತಾ ಇದ್ದಾರೆ, ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ನನಗೆ ಹುರಿಯೋಕ್ಕೆ ಬರಲ್ಲ. ನನ್ನ ಮದುವೆ ಆಗಿ ಬಂದಾಗಿಂದನೇ ನಮ್ಮ ಅತ್ತೆನೇ ಹುರಿದಿರೋದು ನೋಡಿ. ಮದುವೆ ಆಗಿ ಬಂದಿರೋದು ನಮ್ಮ ಅತ್ತೆನೇ ಹುರಿದಿರೋದು ನೋಡಿ. ಇದು ಬರೋ ಧನಿಯಾ ಪುಡಿಗೆ 1 kg ಧನಿಯಾ ಹುರಿತಾ ಇದ್ದಾರೆ ನೋಡಿ. ಏನೇ ಆಗಲಿ ತುಂಬ ಹಿಂಗೆ ಕೈ ಆಡಿಸ್ತಾ ಇರಿ, ಧನಿಯಾ ಸೀದೋಗ್ಬಾರ್ದು. ಸೀದೋದ್ರೆ ಪುಡಿ ಟೇಸ್ಟ್ ಇರಲ್ಲ. ಅದಕ್ಕೋಸ್ಕರ ಕೈ ಹಿಂಗೆ ಆಡ್ತಾನೆ ಇರಬೇಕು. ನಮ್ಮ ಅತ್ತೆ ಎಲ್ಲ ಹುರಿತಾ ಇದ್ದಾರೆ ಹಿಂಗೆ ಆಡ್ಕೊಂಡು. ನಾನು ನೋಡ್ತಾ ಇದ್ದೆ, ವೀಡಿಯೋ ಮಾಡ್ತೀನಿ, ಹೋಗಿ ಕೆಲಸ ಮಾಡು ಅಂತ. ಸುಮ್ಮನಿರಮ್ಮ, ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ವೀಡಿಯೋ ಮಾಡ್ತೀನಿ ನೋಡಿ. ಹುರಿದು ಎಲ್ಲ ಆಯಿತು. ಇದನ್ನು ನೋಡಿ ಸಪ್ರೇಟ್ ಇಕ್ಕಿದ್ದೀವಿ. ಇದಕ್ಕೂ ಅಕ್ಕಿ, ಕಡಲೆ ಎಲ್ಲನೂ ಹಾಕಿದ್ದೀವಿ. ಇದಕ್ಕೆ ಮಾತ್ರ ಮೆಣಸಿನ್ಕಾಯಿ ಹಾಕಿಲ್ಲ, ಮೆಣಸಿನ್ಕಾಯಿ ಬಿಟ್ಟು. ಯಾವ ಮೆಣಸಿನ್ಕಾಯಿ ಇದಕ್ಕೆ ಮಾತ್ರ ಎಲ್ಲ ಸ್ವಲ್ಪ ಸ್ವಲ್ಪ, ಜಾಸ್ತಿ ಇಲ್ಲ. 55 ಗ್ರಾಮ್ ಹಾಕಿ, ಜಾಸ್ತಿ ಹಾಕ್ಬೇಡಿ. ಇದನ್ನು ತುಂಬ ಚೆನ್ನಾಗಿರುತ್ತೆ. 1 ವರ್ಷ ಆದರೂ ಕೊಳೆಯಲ್ಲ, ಚೆನ್ನಾಗಿರುತ್ತೆ ನೋಡಿ ಗೈಸ್. 1 ವರ್ಷನೂ ಕೊಳೆಯಲ್ಲ. ಮೆಣಸಿನ್ಕಾಯಿ ಹುರಿತಾ ಇದ್ರು ನಮ್ಮ ಅತ್ತೆ, ನಾನು ಎಸ್ಕೇಪ್ ಆಗೋದೆ. ಮೆಣಸಿನ್ಕಾಯಿ ಹುರಿಬೇಕು ಫುಲ್ಲು ಘಾಟ್ ಅಂದರೆ ಘಾಟು ಗೈಸ್. ನಾನು ಅಲ್ಲಿ ನಿಂತ್ಕೊಳ್ಳೇ ಇಲ್ಲ, ಓಡೋದೆ. ನನಗೆ ಮೆಣಸಿನ್ಕಾಯಿ ಸವಸ ಬೇಡ ಅಂತ. ಈ ವಿಡಿಯೋ ಅಷ್ಟೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಗೈಸ್. ಎಲ್ಲ ಈ ಥರ ಎಲ್ಲ ಹುರಿದ್ಬಿಟ್ಟು ಬಿಸಿಲಿಗೆ ಒಣಗಾಕಬೇಕು. ಏಕೆಂದರೆ ಬಿಸಿಲಿಗೆ ಒಣಗಾಕಿದ್ರೆ ಪುಡಿ ತರಿಯಾಗಿ ಬರುತ್ತೆ ನೋಡಿ. ಎಲ್ಲ ಬಿಸಿಲಿಗೆ ಹಾರಾಕಿದ್ವಿ, ಪುಡಿ ಅಂಟ್ಕೊಳ್ಳಲ್ಲ, ತರಿಯಾಗಿ ಬರುತ್ತೆ. 1 ಅವರ್ ಬಿಸಿಲಲ್ಲಿ ಹಾರಾಕಬೇಕು. ಬಿಸಿಲಲ್ಲಿ ಹಾರಾಕಿ ಮತ್ತು ನೋಡಿ ಫೈನಲಿ ಮಸಾಲೆ ಪುಡಿ ಹಾಕಿಸ್ಕೊಂಡು ಮನೆಗೆ ಬಂದು ನೋಡಿ. ನಮ್ಮ ಅತ್ತೆ ಎಲ್ಲ ಹಾರಾಕ್ತಾ ಇದ್ದಾರೆ. ಅದು ಬಿಸಿ ಇರುತ್ತಲ್ವ, ಅದಕ್ಕೆ ಬಿಸಿಗೋಸ್ಕರ ಎಲ್ಲ ನಮ್ಮ ಅತ್ತೆ ಹಾರಾಕ್ತಾ ಇದ್ದಾರೆ ನೋಡಿ. ಹಾರಾಕಿ ಬೆಳಗ್ಗೆ ಎದ್ದೆಲ್ಲ ಜಲ್ಡಿ ಇಟ್ಕೊಂಡು ಒಂದು ಬಾಕ್ಸಿಗೆ ತುಂಬ್ತಾರೆ. ಬಾಕ್ಸಿಗೆ ತುಂಬಬೇಕಾದ್ರೆ ಎಲ್ಲ ಬಾಕ್ಸಿಗೆ ತುಂಬಿ, ಬಾಕ್ಸಿಗೆ ತುಂಬ ಹಾಕಿದ್ಮೇಲೆ ಸ್ವಲ್ಪ ಮೇಲ್ಗಡೆ ಉಪ್ಪು ಹಾಕಿ ಗೈಸ್, ತುಂಬ ಚೆನ್ನಾಗಿರುತ್ತೆ.